ಬಿಡೆನು. ಆ ಮಾತು ಹೇಳಿದ ನನ್ನ ತಾಯಿ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ದೇವರ ಸನ್ನಿಧಾನದಲ್ಲಿ ನಿಮ್ಮ ಮ್ಯಾಟ್ರಸ್ಗಳನ್ನ, ನಿಮ್ಮ ಒಂದು ವಿಷಯಗಳನ್ನ ಇಡುವಾಗ ಏನೆಲ್ಲ ದೇವರು ಅದ್ಭುತ ಮಾಡ್ತಾರೆ ಅದರ ಕುರಿತು ಈ ಸಂದೇಶದ ಮೂಲಕವಾಗಿ ನೀವು ಕಲಿಯಕ್ಕೆ ಹೋಗ್ತೀರಾ. ನೋಡ್ರಿ, ಕೇಳಿಸ್ಕೊಳ್ರಿ. ನೀಮೇಲ್ ಇಲ್ಲದೆ ಇಮೇಲ್ ವರ್ಕ್ ಆಗಲ್ಲ. ನೀಮೇಲ್ ಇರಬೇಕು. ನೀಮೇಲು ದೇವರ ಸನ್ನಿಧಾನದಲ್ಲಿ ಇರಬೇಕು, ಆವಾಗಲೇ ಇಮೇಲ್ ವರ್ಕ್ ಆಗೋದು. ಮೊಣಕಾಲ್ ಮೇಲ್ ಇದ್ರೇನೆ ಇಮೇಲ್, ಎಕ್ಸ್ಪ್ರೆಸ್ ಮೇಲ್ ವರ್ಕ್ ಆಗೋದು. ಆಮೇನ್. ಸರಿ, ತಗೊಂಬಂದ್ರು, ಎಲ್ಲ ನೋಡಿದ್ರು. 10ನೇ ವಚನ ಓದ್ರಿ. ತರುವಾಯ ಯೆಹೋವನು ಮೋಶೆಗೆ, ಆರೋನನ ಕೋಲನ್ನು ತಿರುಗಿ ಆಜ್ಞಾಶಾಸನಗಳ ಮುಂದೆ ಇಡಬೇಕು. ಅದು ತಿರುಗಿ ಬೀಳುವವರಿಗೆ ದೃಷ್ಟಾಂತವಾಗಿ ಅಲ್ಲೇ ಇರಬೇಕು. ಇವರು ಇನ್ನು ಮುಂದೆ ನನಗೆ ವಿರೋಧವಾಗಿ ಗುಣುಗುಟ್ಟಿ ನಾಶವಾಗದಂತೆ ನೀನು ಹೀಗೆ ಮಾಡಬೇಕು ಎಂದು ಆಜ್ಞಾಪಿಸಿದನು. ಸರಿ, ಆರೋನನ ಕೋಲ್ ಚಿಗುರ್ತು, ಮೊಗ್ಗೆ ಬಿಡ್ತು, ಹೂ ಅರಳ್ತು, ಬಾದಾಮಿ ಹಣ್ಣು ಫಲ ಬಿಡ್ತು. ಮೋಸೆ ತಗೊಂಡು ಓಡೋಕ್ಕೆ ಪ್ಲ್ಯಾನ್ ಮಾಡ್ತಾ ದೇವ್ರ, ಇಲ್ಲ ತಗೊಂಬ, ತಿರ್ಗ ವಾಪಸ್ ಅಲ್ಲೇ ಇಡಬೇಕು. ಎಲ್ಲರೂ ಗಮನ ಇಡಿ. ದೇವರು ನಿಮಗೆ 4 ಕಾರ್ಯಗಳು ಮಾಡ್ತಾರೆ ಈ 21 ದಿನ ಉಪವಾಸ ಪ್ರಾರ್ಥನೆ ಆದಮೇಲೆ. ಆದರೆ ತಿರುಗಿ ವಾಪಸ್ ದೇವ್ರ ಸನ್ನಿಧಾನಕ್ಕೆ ಬರ್ತಾನೇ ಇರ್ರಿ. ತಿರುಗಿ ಬರಬೇಕು. ಓ, ಚಿಗುರು ಬಂದ್ಬಿಡ್ತು ನನಗೆ, ಓ ಮೊಗ್ಗೆ ಬಿಟ್ಬಿಟ್ಟೆ, ಓ ಹೂರಳ್ಬಿಟ್ಟೆ, ಬಾದಾಮಿ. ಈಗ ಬಾದಾಮಿ ಗಿಡದ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಆರೋನನ ಕೋಲು ಎಲ್ಲಿಂದ ಬಂತು ಅದ್ರ ಬಗ್ಗೆ ನಾವು ಸ್ವಲ್ಪ ಧ್ಯಾನ ಮಾಡಿಬಿಟ್ಟು ಆಮೇಲೆ ಯಾಕೆ ಬಾದಾಮಿ ಗಿಡ, ಯಾಕೆ ಪಪ್ಪಾಯ ಗಿಡ ಇಲ್ಲ, ಯಾಕೆ ಮಾವಿನ ಮರ ಇಲ್ಲ, ಯಾಕೆ ಇನ್ನೊಂದು ಗಿಡ ಬಗ್ಗೆ ಹೇಳಿಲ್ಲ? ಬಾದಾಮಿ ಮರದ ಕುರಿತು, ಗಿಡದ ಕುರಿತು ಏನೋ ಒಂದು ಸ್ಪಿರಿಚುವಲ್ ಅಪ್ಲಿಕೇಶನ್ ಇದೆ, ಏನೋ ಒಂದು ಆತ್ಮಿಕವಾದ ಕಾರ್ಯ ಇದೆ. ಅದರಿಂದಲೇ ದೇವರು ಬಾದಾಮಿ ಫಲ, ಹಣ್ಣುಗಳನ್ನು ಅಲ್ಲಿ ಫಲಿಸಿತ್ತು ಎಂಬುದಾಗಿ ಹೇಳಿದ್ದಾರೆ. ಬಟ್ ಆದರೆ ಆರೋನನ ಕೋಲನ್ನ ತಿರುಗಿ ಅಲ್ಲೇ ಇಡಬೇಕಪ್ಪೋ. ನೀನು ಬೆಳಿಬೇಕಾದ್ರೆ ತಿರುಗಿ ದೇವರ ಸನ್ನಿಧಾನದಲ್ಲಿ ಬರ್ತಾನೆ ಇರಬೇಕು. ಎಲ್ಲ ದೇವ ಮಕ್ಕಳು ಕೇಳಿಸ್ಕೊಳ್ರಿ. ತಿರುಗಿ ಪ್ರತಿದಿನ ನಾನು ನೀನು ದೇವರ ಸನ್ನಿಧಾನದಲ್ಲಿ ಇದ್ರೇನೆ ನಾನು ನೀನು ಅನೇಕರಿಗೆ ದೃಷ್ಟಾಂತವಾಗಿರ್ತೀವಿ. ಭಯಪಡ್ಬೇಡ್ರಿ, ನೀವೆಲ್ಲರೂ ಮತ್ತೊಬ್ಬರಿಗೆ ಉದಾಹರಣೆ ಆಗಿರ್ತೀರ. ದೇವರು ನಿಮ್ಮೆಲ್ಲರೂ ಒಂದು ಉದಾಹರಣೆ ಆಗಿರ್ತಾರೆ. ಏನು ಹೇಳ್ತೀರ ಗೊತ್ತಾ? ಅವಾಗ ಯಾರಾದರೂ ನಿನ್ನ ಸಕ್ಸಸ್ಗೆ ಏನು ಕಾರಣ, ನೀ ಫಲ ಕೊಡ್ತಾ ಇರೋದಕ್ಕೆ ಏನು ಕಾರಣ, ನಿನ್ನಲ್ಲಿರುವಂಥ ವ್ಯತ್ಯಾಸಕ್ಕೆ ಏನು ಕಾರಣ ಅಂತ ಕೇಳಿದಾಗ ನೀವು ಹೇಳ್ತೀರಾ, DGC 21 ದಿನ ಉಪವಾಸ ಪ್ರಾರ್ಥನೆ, ಈ ಬೈಬಲ್, ಮುಂಜಾನೆ ಪ್ರಾರ್ಥನೆ, ಆರಾಧನೆ, ಉಪವಾಸ ಪ್ರಾರ್ಥನೆ, ದೇವರ ಆಲಯ, ದೇವರ ಸನ್ನಿಧಾನ ಎಂಬುದಾಗಿ ನೀವು ಹೇಳೋ ಹಾಗೆ ನಿಮ್ಮೆಲ್ಲರಿಗೂ ದೇವರು ಒಂದು ದೃಷ್ಟಾಂತದ ಅದ್ಭುತ ಮಾಡ್ತಾರೆ. ನೀವೇನಾಗಿರ್ತೀರಾ? ನೀವೆಲ್ಲರೂ ಅನೇಕರಿಗೆ ದೃಷ್ಟಾಂತವಾಗಿರ್ತೀರಾ. ಯು ನೀಡ್ ಟು ಸೇ ಟು ಗಾಡ್, ಗಾಡ್ ಗಿವ್ ಮಿ ಸಮಥಿಂಗ್ ಟು ಟಾಕ್ ಅಬೌಟ್. ದೇವರೇ, ನಾನು ಮಾತಾಡೋಕ್ಕೆ ಏನಾದರೂ ನನ್ನ ಕೈಯಲ್ಲಿ ಒಂದು ಕೊಡು ದೇವರೇ. ಸರಿ, ಯಾರು ನನ್ನ ಕೋಲ್ ನೋಡ್ಬಿಟ್ಟು ಆಮೇಲೆ ಬಾದಾಮಿ ಗಿಡ ನೋಡೋಣ. ಸಾರಿ, ವಿಮೋಚನ ಕಾಂಡ 4ನೇ ಅಧ್ಯಾಯ. ಅದಕ್ಕೆ ಮೋಶೆ, ಚಿತ್ತೈಸು, ಅವರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋದಾರು. ಯೆಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು ಎನ್ನಲು, ಯೆಹೋವನು ಅವನನ್ನು, ಅದೇನು ನಿನ್ನ ಕೈಯಲ್ಲಿರುವುದು ಎಂದು ಕೇಳಿದನು. ಅವನು, ಇದು ಕೋಲು ಅಂದನು. ಯೆಹೋವನು ಅವನಿಗೆ, ಅದನ್ನು ನೆಲದಲ್ಲಿ ಬಿಸಾಡು ಎಂದು ಹೇಳಿದನು. ನೆಲದಲ್ಲಿ ಬಿಸಾಡುತ್ತಲೇ ಅದು ಹಾವಾಯಿತು. ಮೋಶೆ ಅದಕ್ಕೆ ಭಯಪಟ್ಟು ಓಡಿ ಹೋದನು. ಯೆಹೋವನು ಅವನಿಗೆ, ನಿನ್ನ ಕೈ ಚಾಚಿ ಅದರ ಬಾಲವನ್ನು ಹಿಡಿ ಎಂದು ಹೇಳಿದನು. ಹಿಡಿದಾಗ ಅದು ಕೋಲಾಯಿತು. ಕರ್ತನಿಗೆ ಸ್ತೋತ್ರ. ಮೋಶೆನ ದೇವರು ಕರೆದಿದ್ದಾರೆ, ಅವನಿಗೊಂದು ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ನೀನು ಹೋಗಿ ಎಲ್ಲ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಬೇಕು. ಈಗ ಮೋಶೆ ದೇವ್ರ ಹತ್ರ 5 ನೆಪ ಹೇಳ್ತಾನೆ. ಅವನಿಗೆ ಇಷ್ಟ ಇಲ್ಲ ಹೋಗೋಕ್ಕೆ. ಆದರೆ ಏನು ಆಶ್ಚರ್ಯ ಅಂದರೆ, ಈ 5 ನೆಪಗಳಿಗೂ ದೇವ್ರ ಹತ್ರ ಉತ್ತರ ಇತ್ತು. ಇವತ್ತು ನಿನ್ನ ಎಕ್ಸ್ಕ್ಯೂಸ್ ಏನು? ವಾಟ್ಸ್ ಯೋರ್ ಡೌಟ್? ಗಾಡ್ ಹ್ಯಾಸ್ ಅನ್ ಆನ್ಸರ್. ವಾಟ್ಸ್ ಯೋರ್ ಕ್ವಶನ್? ಗಾಡ್ ಹ್ಯಾಸ್ ಅನ್ ಆನ್ಸರ್. ನಿನಗೇನು ಪ್ರಶ್ನೆ ಇದೆ ಮಗಳೇ, ನಿನಗೇನು ಪ್ರಶ್ನೆ ಇದೆ ಮಗನೇ, ನಿನಗೋಸ್ಕರವಾಗಿ ನಾನು ಉತ್ತರ ಇಟ್ಟಿದ್ದೀನಿ, ಭಯಪಡಬೇಡ. ಮೋಶೆ ತನ್ನಲ್ಲಿರುವಂಥ ಸ್ಟ್ಯಾಮರಿಂಗ್ ಟಂಗ್, ತೊದಲು ಬಾಯಿಂದ ಅವನೇನು ಹೇಳ್ತಾರೆ? ಬೇಡ ಬೇಡ ದೇವರೇ. ನಿಮ್ಮಲ್ಲಿ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಬೇಡ ದೇವರೇ, ಈ ಆಶೀರ್ವಾದಕ್ಕೆ ನಾನು ಅರ್ಹನಲ್ಲ. ದೇವ್ರು ಹೇಳ್ತಾರೆ, ಮಗನೇ ಮಗಳೇ, ನಿನಗಾಗಿ ನಾನು ರಕ್ತ ಸುರಿಸಿದ್ದೀನಿ, ನಿನಗಾಗಿ ನಾನು ಪ್ರಾಣ ಕೊಟ್ಟಿದ್ದೀನಿ, ಭಯಪಡಬೇಡ. ಐ ನೀಡ್ ಯು. ನಿನ್ನನ್ನು ಒಂದು ದೃಷ್ಟಾಂತವಾಗಿ ನಾನು ಈ ಚೇಳಿಕೆರೆಯಲ್ಲಿ ಇಡಬೇಕು.
ನಿನ್ನನ್ನು ದೃಷ್ಟಾಂತವಾಗಿ ಆ ಸ್ಥಳದಲ್ಲಿ ನಾನು ಇಡಬೇಕು. ನೀನು ಎಲ್ಲಿದೆಯೋ ನಿನ್ನ ಬೀದಿಯಲ್ಲಿ ನಾನು ನಿನ್ನನ್ನು ಒಂದು ದೃಷ್ಟಾಂತವಾಗಿ ಇಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಮೋಶೆ 5 ಎಕ್ಸ್ಕ್ಯೂಸ್ ಕೊಡ್ತಾನೆ, ಆದರೆ 5 ಎಕ್ಸ್ಕ್ಯೂಸ್ಗೂ ದೇವರ ಹತ್ರ ಉತ್ತರ ಇದೆ. ಸರಿ, ಈಗ ಮೋಶೆ ಜನ ನನ್ನ ನಂಬಲ್ಲ ದೇವರೇ, ನಾನು ಹೋಗಿ ದೇವ್ರು ನನ್ನ ಕಳಿಸಿದ್ದವನು ಜನ ನಂಬಲ್ಲ, ಆಗ ದೇವರಲ್ಲಿ 3 ಕಾರ್ಯ ಮಾಡ್ತಾರೆ, ಇನ್ನೊಂದು ಕಾರ್ಯ. ನಿನ್ನ ಕೈಯಲ್ಲಿ ಏನಿದೆ ಮೋಶೆ? ನಿನ್ನ ಕೈನಲ್ಲಿ ಏನಿದೆ? ಗಿವ್ ಮಿ ದ ಸ್ಟಿಕ್. ಅವಾಗ ಮೋಶೆ ಹೇಳ್ತಾನೆ, ನನ್ನ ಕೈನಲ್ಲಿ ಏನಿದೆ ದೇವರೇ? ಈ ಕೋಲು, ಜೀವ ಇಲ್ಲ ಇದಕ್ಕೆ, ಏನಿಲ್ಲ, ಜಸ್ಟ್ ಆರ್ಡಿನರಿ. ನನ್ನ ಕೈಯಲ್ಲಿ ಒಂದು ಕೋಲಿದೆ. ಇನ್ ಬೈಬಲ್ ಯು ರೀಡ್ ಅಬೌಟ್ ಸ್ಟಿಕ್ ಅಂಡ್ ಸ್ಟೋನ್. ಕಲ್ಲು ಕೋಲು, ಜೀವ ಇಲ್ಲ ಅದಕ್ಕೆ. ಸೊ ದೇವರೇನು ಹೇಳ್ತಾರೆ, ಕೈಯಲ್ಲಿ ಕೋಲಿದೆಯಾ ಮೋಶೆ? ಮೋಶೆ ಏನು ತಿಳ್ಕೊಂಡವನೇ, ನಾನು ಏನೂ ಇಲ್ಲ. ನಿಮ್ಮಲ್ಲಿ ಎಷ್ಟೋ ಜನ ಹಂಗೆ ತಿಳ್ಕೊಂಡಿದ್ದಾರೆ, ಏನೂ ಇಲ್ಲ ಅಂತ. ಆದರೆ ಪ್ರಾರ್ಥನೆಯಿಂದ ನೀವೇನೋ ಒಂದು ಆಗಕ್ಕೆ ಹೋಗ್ತೀರಾ. ಚಿಕ್ಕವರು ದೊಡ್ಡವರು ದೇವರ ಸನ್ನಿಧಾನದಲ್ಲಿ ಯಾರ್ಯಾರು ಇದೀರೋ ಏನೋ ಒಂದು ವಿಶೇಷವಾಗ್ತೀರಾ ನೀವು. ಸರಿ, ದೇವರೇನು ಹೇಳ್ತಾರೆ ಗೊತ್ತಾ ಮೋಶೆಗೆ? ಬಿಸಾಡು ಅಂತ. ಬಿಸಾಕ್ತಾನೆ. ಆ ಕೋಲ್ ಏನಾಗುತ್ತೆ ಇಲ್ಲ ಗೊತ್ತಾ? ಹಾವಾಗುತ್ತೆ. ತಿರುಗಿ ದೇವರೇನು ಹೇಳ್ತಾರೆ ಗೊತ್ತಾ ಮೋಶೆಗೆ? ಮೋಶೆ ಅದರ ಬಾಲವನ್ನು ಹಿಡಿ ಅಂದಾಗ ಬಾಲವನ್ನು ಹಿಡಿತಾನೆ, ಪುನಃ ಅದು ಕೋಲಾಗುತ್ತೆ. ವಾಟ್ ಈಸ್ ದಿಸ್? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ದೇವ್ರ ಕೈನಲ್ಲಿ ನೀನಿದ್ರೆ ನೀನ್ ಜೀವ, ನೀನ್ ಅದ್ಭುತ. ದೇವ್ರ ಕೈನಲ್ಲಿ ನೀನಿಲ್ಲ, ಬರೀ ಕೋಲು. ಕಮ್ ಆನ್. ದೇವರ ಸನ್ನಿಧಾನದಲ್ಲಿ ನೀನು ಇಲ್ಲ, ನೀನು ಏನೂ ಇಲ್ಲ. ನೀನು ದೇವರ ಕೈನಲ್ಲಿ ಇದೆಯಾ, ನೀನು ಅದ್ಭುತವಾಗಿರ್ತೀಯ. ನೀವೆಲ್ಲರೂ ದೇವರ ಕೈನಲ್ಲಿ ಇದ್ದೀರಾ. ಕಮಾನ್. ಈ ಪ್ರಾರ್ಥನೆಯಲ್ಲಿ ದೇವರು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನೀನು ನನ್ನ ಕೈನಲ್ಲಿದೆಯಾ, ನಾನು ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ. ಕಮ್ಮಾನ್, ಕಮ್ಮಾನ್. ಒಂದು ಕೈ ಚಪ್ಪಾಳೆ ತಟ್ಟಿ ದೇವರಿಗೆ. ನೀ ಬೈಬಲ್ ಹಿಡಿದಿದ್ಯಾ, ನೀ ಪ್ರಾರ್ಥನೆ ಮಾಡ್ತಾ ಇದೀಯಾ, ನೀ ಮಧ್ಯರಾತ್ರಿಯಲ್ಲಿ ಎದ್ದೊಳ್ತಾ ಇದೀಯಾ, ನೀ ಕುಟುಂಬ ಪ್ರಾರ್ಥನೆ ಮಾಡ್ತಾ ಇದೀಯಾ, ನೀನು ಒಂದು ಸಾರಿ ಬೈಬಲ್ ಓದ್ತೀಯಾ, ಯು ಆರ್ ಇನ್ ಗಾಡ್ಸ್ ಲ್ಯಾಂಡ್. ದೇವ್ರ ಮೋಶೆಗೆ ಅದೇ ಹೇಳ್ದು, ಮೋಶೆ ನೀ ತೊದಲು ಮಾತಿನವನು, ನೀನೇನೂ ಇಲ್ಲ, ಬಟ್ ಏನೂ ಇಲ್ಲ ಅಂತ ನೆನೆಸ್ಬೇಡ, ನೀನು ನನ್ನ ಕೈನಲ್ಲಿ ಇದೆಯಾ ಮೋಶೆ, ಭಯಪಡಬೇಡ. ಕರ್ತನು ತಾನೇ ಈ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ನಾನು ನಂಬ್ತೇನೆ. ಖಂಡಿತವಾಗಿ ನಿಮ್ಮ ಬಿಸ್ನೆಸ್, ನಿಮ್ಮ ಕೆಲಸ, ನಿಮ್ಮ ಸೇವೆಯಲ್ಲಿ ನೀವು ಚಿಗುರುವಾಗಿ ದೇವರು ಮಾಡ್ತಾರೆ ಪ್ರಿಯರೇ. ಆಮೇನ್. ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರು ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಅಪ್ಪ, ಜನ ಏನೇ ಹೇಳ್ಬೋದು, ಆದರೆ ಯಾವ್ಯಾವ ಮಕ್ಕಳು ದೇವ ಸನ್ನಿಧಾನದಲ್ಲಿ ಸಮಯ ಕಳೀತಾರೋ ಅವರೆಲ್ಲರಿಗೂ ನೀನು ಅದ್ಭುತ ಮಾಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಆತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು,
ಯೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲ.